ಈ ವರ್ಷವೂ ಸಹ ಸರ್ಕಾರ ನಿರ್ಲಕ್ಷ್ಯ ಮಾಡಬಾರ್ದು. ಆದ್ರೆ ಇವತ್ತು ಒಂದು ತಿಂಗಳು ಇನ್ನು 15 ದಿವಸ ಐತೆ, ಏನೂ ಇಲ್ಲ, ಏನೋ ಯಾವ ಕಾರ್ಯಕ್ರಮ ಇಲ್ಲ. ಪ್ರಕಾರವಾಗಿ ಕಿತ್ತೂರು ಏನು ಕೆಲಸ ಇನ್ನವರೆಗೆ ಆಗಿಲ್ಲ. ಇಲ್ಲ ಒಂದು ಪೂರ್ವಭಾವಿ ಸಭೆಯನ್ನೂ ಕರೆದಿಲ್ಲ. ಕಿತ್ತೂರು ಉತ್ಸವದ ಕುರಿತು ಬೆಳಗಾವಿ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ ತೋರಿದ್ದು, ಇನ್ನು ಕೇವಲ 22 ದಿನಗಳು ಮಾತ್ರ ಬಾಕಿ ಉಳಿದಿದ್ದರೂ ಇಲ್ಲಿಯವರೆಗೆ ಯಾವುದೇ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸದೇ ಇರುವುದು ಜನರಲ್ಲಿ ಬೇಸರ ಮೂಡಿಸಿದೆ. ಅದರ ಜೊತೆಗೆ ಸಾಕಷ್ಟು ಕಾಮಗಾರಿಗಳು ಪೂರ್ಣಗೊಳ್ಳಬೇಕಾಗಿದೆ ಹಾಗೂ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು ನಡೆಯಬೇಕಾಗಿವೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತು ಉತ್ಸವಕ್ಕಾಗಿ ಸೂಕ್ತ ತಯಾರಿಗಳನ್ನು ನಡೆಸಬೇಕಂತ ಒತ್ತಾಯಿಸಿದ್ದಾರೆ. ಚೆನ್ನಮ್ಮನ ಕಿತ್ತೂರು ಉತ್ಸವದ ದಿನಾಂಕ ಸಮೀಪಿಸ್ತಾ ಇದ್ರೂ ಅದರ ಪೂರ್ವಭಾವಿ ತಯಾರಿಕೆಗಾಗಿ ಜಿಲ್ಲಾಡಳಿತ ಇನ್ನುವರೆಗೂ ಯಾವುದೇ ಆಸಕ್ತಿ ತೋರದೇ ಇರುವುದು ಜನರಲ್ಲಿ ಬೇಸರ ಮೂಡಿಸಿದೆ. ಕಳೆದ ಬಾರಿ 2 ತಿಂಗಳಿಗೂ ಮೊದಲು ಪೂರ್ವಭಾವಿ ಸಭೆಯನ್ನು ಕರೆದು ಉತ್ಸವದ ಕುರಿತು ತಯಾರಿ ಪ್ರಾರಂಭಿಸಿತ್ತು. ಆದರೆ ಈಗ ಇನ್ನು ಕೇವಲ 22 ದಿನಗಳು ಮಾತ್ರ ಉಳಿದಿದ್ರೂ ಇವತ್ತಿನವರೆಗೂ ಯಾವುದೇ ಪೂರ್ವಭಾವಿ ಸಭೆ ನಡೆಸಿಲ್ಲ. ಕೋಟೆ ಆವರಣದಲ್ಲಿ ಹಾಗೂ ಸುತ್ತಮುತ್ತಲೂ ಗಿಡ ಗಂಟೆಗಳು ಬೆಳೆದು ನಿಂತಿವೆ. ಪ್ರತಿ ವರ್ಷ ಉತ್ಸವಕ್ಕೂ ಮೊದಲು ರಾಣಿ ಚೆನ್ನಮ್ಮ ಜ್ಯೋತಿ ಜಿಲ್ಲಾದ್ಯಂತ ಸಂಚರಿಸಿ ನಂತರ ಕಿತ್ತೂರಿಗೆ ಆಗಮಿಸ್ತಾ ಇತ್ತು. ಆದರೆ ಈ ಬಾರಿ ಆ ಕಾರ್ಯಕ್ರಮ ಕಾಣಿಸುತ್ತಲೇ ಇಲ್ಲ. ಮುಖ್ಯ ರಸ್ತೆಯ ಕಾಮಗಾರಿಯೂ ಪೂರ್ಣಗೊಂಡಿಲ್ಲ. ಇವೆಲ್ಲವುಗಳಿಂದ ಬೇಸರಿಸ್ತಾ ಇರುವ ಜನತೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿ ವರ್ಷ ರಾಜ್ಯದ ತುಂಬೆಲ್ಲ ಜ್ಯೋತಿ ಸಂಚಾರ ಮಾಡ್ತಾ ಇತ್ತು, ಅದರಲ್ಲೂ ಯಾವುದೇ ತಯಾರಿಲ್ಲ. ಹೀಗಾಗಿ ಸರ್ಕಾರ ಆದಷ್ಟು ಬೇಗನೆ ಇದನ್ನ ಮೀಟಿಂಗ್ ಕರೆದು ತಯಾರಿಯನ್ನು ಮಾಡಬೇಕು. ಈ ವರ್ಷವೂ ಸಹ ಸರ್ಕಾರ ನಿರ್ಲಕ್ಷ್ಯ ಮಾಡಬಾರ್ದು. ಅತ್ಯಂತ ಏನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರಿ ಆ ರೀತಿಯಿಂದ ಆಚರಣೆ ಮಾಡಬೇಕು. ಯಾವುದೇ ಪೂರ್ವಭಾವಿ ಸಭೆ ಆಗಲಿ, ತಯಾರಿಗಳಾಗ್ಲಿ, ಕೋಟೆಯ ಸುತ್ತ ಸ್ವಚ್ಛತೆ ಆಗಿರ್ಬೋದು. ಹೋದ ವರ್ಷ DC ಅವರು ನಾನು ಬತ್ತಲೆ ಪುತ್ತರ ಅವ್ರ ವೇದಿಕೆ ಮೇಲ ಗೊತ್ತಾ ಹೇಳ್ತಾರ. ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಇಲ್ರಿ ಅಜ್ಜಾರೆ ಹೋದ್ ಸಲ ಈ ಸಲ ಒಂದ್ ಸ್ವಲ್ಪ ಏನೋ ವಿಳಂಬ ಆಗಿತ್ತು, ಒಂದ್ ಸ್ವಲ್ಪ ಮುಂದಿನ ಸಲ ಇದಕ್ಕಿಂತ ದೊಡ್ಡ ಒಂದು 3 ತಿಂಗಳ ಅಡ್ವಾನ್ಸ್ ಎಲ್ಲ ನಾ ಕಾರ್ಯಕ್ರಮ ಮಾಡ್ತೇನೆ ಅಂತ ನನಗೆ ಹೇಳಿದಾರ. ಅವ್ರದ್ದು ನನ್ನ ಗುರ್ತು ಐತಿ, ಬೇಕಾದ್ರೆ ಎಲ್ಲ ಗೊತ್ತಿಲ್ಲ, ನಾನು ಕುರ್ಚಿ ದಂಡಿ ಕೂತ್ ನನಗೆ ಮಾತಾಡ್ ಕಿವಿ ಮತ್ತೆ ಹೇಳಿದಾರ ಅವ್ರು. ಆದ್ರೆ ಇವತ್ತು ಒಂದು ತಿಂಗಳು ಇನ್ನು 15 ದಿವಸ ಐತೆ, ಏನೂ ಇಲ್ಲ, ಏನೋ ಯಾವ ಕಾರ್ಯಕ್ರಮ ಇಲ್ಲ. ಮತ್ ಈ ಭಾಗ ಇಲ್ಲಿ ತನಕ ಇರೋ ತನಕ ಯಾವ ಸ್ವಾಮೀಜಿ ಅವರಾದ್ರೂ ಕೂಡ ಗಣನೆ ಒಳಗ ಯಾರೂ ತೆಗೆದುಕೊಂಡಿಲ್ಲ. ಯಾಕೆ ತೆಗೆದುಕೊಂಡಿಲ್ಲ? ಅವರು ಒಬ್ಬ ಸಮಾಜದ ಪ್ರತಿನಿಧಿಗಳು ಅಥವಾ ಧರ್ಮ ಪ್ರಚಾರಕರು. ಅವ್ರ ದೇವನ್ನ ದಂಡನೆ ಮಾಡಿ ಎಲ್ಲ ಸಮರ್ಪಣೆ ಮಾಡಿ ಯಾವ ಪ್ರಕಾರ ಕಿತ್ತೂರು ರಾಣಿ ಚೆನ್ನಮ್ಮನ ಆಕೆ ಮಾಡಿದ್ದ ಸಾಹಸ ನೋಡಿದ್ದಾದ್ರೆ ಆಕೆ ರಕ್ಷಣೆ ಮಾಡಕ್ ಒಂದಿಟ್ಟು ನೀವು ಪುಣ್ಯಾತ್ಮ DC ಆಗಿರ್ಬೋದು, ಎಲ್ಲ ಅಧಿಕಾರಿಗಳಾಗಿರ್ಬೋದು, ಒಂದ್ ಸ್ವಲ್ಪ ನೀವು ಗಣನೆ ತೆಗೆದುಕೊಡ್ರಿ ಅಂತ ನಮ್ಮದು ಒಂದು ವಿಚಾರ ಐತಿ, ಮನವಿ ಐತಿ. ಯಾಕಂತ ಕೇಳಿದ್ರೆ ತಾವೆಲ್ಲರೂ ಕೂಡ ಬಾಯಿಲೆ ಹೇಳೋದಾಗಬಾರ್ದು. ಹೋದ ವರ್ಷ ಫಸ್ಟ್ MLA ಅವ್ರು ಆಚೆ ಬಂದ್ರೆ ಭಾಳ ಚಲೋ ಮಾಡಿದ್ರಿ. ಈ ಸಲ ಆದ್ರೂ ಕೂಡ ನಿಮ್ದು ಹವಾ ಚಲೋ ಐತಿ, ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ. ಎಲ್ಲ ಪ್ರತಿಯೊಬ್ಬರಿಗೆ ನೀವು ಚಲೋ ಕಾರ್ಯಕ್ರಮ ಮಾಡದಿರ ಅಂತಕ್ಕಂಥ ಒಳ್ಳೆ ಸುದ್ದಿ ಐತೆ. ನಿಮ್ಗೂ ಆದ್ರೂ ಕೂಡ ಒಂದು ಕಿಮ್ಮತ್ ಏನ್ ಹೇಳ್ತೇನೆ ಅಂತ ಕೇಳಿದ್ರೆ, DC ಅವ್ರು ಕರೆಸಿ ತಾಬಡ್ತೋಬ ನೀವು ಬಿಂಡಿ ಕರೆಸಿ ಅದನ್ನು ಮುಂದುವರ್ಸಿದ್ವಿ. ಚಲೋ ಒಳ್ಳೆ ರೀತಿಯಿಂದ ಉತ್ಸವ ಪ್ರತಿ ವರ್ಷ ಹೆಂಗ್ ಮಾಡ್ಕೊತ ಬಂದ್ರಿ ಹಂಗ್ ಮಾಡ್ಕೊತ ಹೋಗ್ರಿ ಅಂತಕ್ಕಂಥ ಮಾತು ಅಂತ ಹೇಳ್ತಾ ಎಲ್ಲಾ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ. ಇವಾಗ ಸದ್ಯ ಒಂದು ನೀವು ಈಗಿಂದೀಗಲೇ ಕಾರ್ಯಪ್ರವರ್ತಕ್ಕಾಗಿ ಈ ಒಂದು ಕಿತ್ತೂರು ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾವು ರೈತರು ಎಲ್ಲರೂ ಕೂಡಿ ಒಂದು ನೀವು ಮಾಡಿಲ್ಲ ಅಂತಂದ್ರ ಉಗ್ರವಾದ ಹೋರಾಟಕ್ಕೆ ನಾವು ತಯಾರಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾ ಇಷ್ಟಪಡ್ತಾ ಇದ್ದೀನಿ. ಪ್ರಕಾರವಾಗಿ ಕಿತ್ತೂರು ಏನು ಕೆಲಸ ಇನ್ನವರೆಗೆ ಆಗಿಲ್ಲ. ಇಲ್ಲ ಒಂದು ಪೂರ್ವಭಾವಿ ಸಭೆಯನ್ನೂ ಕರೆದಿಲ್ಲ. ಅದಕ್ಕೆ ನಿಜವಾಗಿಯೂ ತಮಗೆ ಚೆನ್ನಮ್ಮಾಜಿ ಮಹಾರಾಜ ಅವರಿಗೆ ನಿಮಗೆ ಎಲ್ಲರಿಗೂ ಅಭಿಮಾನ ಇದ್ರ ತಕ್ಷಣ ಇವರ ಕಾರ್ಯಪ್ರವೃತ್ತ ಕೆಲಸ ಆದಂತ ವಿಳಂಬವನ್ನ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಖಂಡಿಸ್ತೇವೆ. ಇಷ್ಟ ಚೆನ್ನಮ್ಮಾಜಿ ಉತ್ಸವ ವಿಳಂಬ, ಪೂರ್ವಭಾವಿ ಸಭೆ ಕರೆಯೋದು ವಿಳಂಬ ಆದದ್ದು ಇದೇ ಮೊದಲನೇ ಸಲ ಅಂತ ಅನ್ಸೈತಿ. ಯಾಕೆ ಈ ರೀತಿ ಸರ್ಕಾರಗಳು, ಜನಪ್ರತಿನಿಧಿಗಳು ಚೆನ್ನಮ್ಮಾಜಿ ಬಗ್ಗೆ ನಿರ್ಲಕ್ಷ್ಯ ಮಾಡತ್ತಾರ ಅನ್ನೋದು ನಮಗ ಬಹಳ ಒಂದು ಖೇದಕರ ಸಂಗತಿ ಆಗಿದೆ. ಪ್ರತಿ ವರ್ಷ ಜರುಗಲಿರುವ ಕಿತ್ತೂರು ಉತ್ಸವ, ವಿಜಯೋತ್ಸವ, ಈ ಉತ್ಸವವನ್ನ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಸರ್ಕಾರ ಆಚರಣೆ ಮಾಡ್ತಾ ಬಂದಿದೆ. ಆದರೆ ಈ ವರ್ಷ ಬಹುಶಃ ಬಹಳ ಅತ್ಯಂತ ಕಡಿಮೆ ಸಮಯ ಇದೆ. ಸರ್ಕಾರ ಇಲ್ಲಿವರೆಗೆ ಯಾವುದೇ ಪೂರ್ವಭಾವಿ ಸಭೆ ಆಗಲಿ, ತಯಾರಿಗಳಾಗ್ಲಿ, ಕೋಟೆಯ ಸುತ್ತ ಸ್ವಚ್ಛತೆ ಆಗಿರ್ಬೋದು, ಊರಿನ ಎಲ್ಲ ಕೋಣೆಗಳಾಗಿರ್ಬೋದು, ಯಾವುದೇ ತಯಾರಾಗಿಲ್ಲ. ಅದರ ಜೊತೆಗೆ ಪ್ರತಿ ವರ್ಷ ರಾಜ್ಯದ ತುಂಬೆಲ್ಲ ಜ್ಯೋತಿ ಸಂಚಾರ ಮಾಡ್ತಾ ಇತ್ತು, ಅದರಲ್ಲೂ ಯಾವುದೇ ತಯಾರಿಲ್ಲ. ಹೀಗಾಗಿ ಸರ್ಕಾರ ಆದಷ್ಟು ಬೇಗನೆ ಇದನ್ನ ಮೀಟಿಂಗ್ ಕರೆದು ತಯಾರಿಯನ್ನು ಮಾಡಬೇಕು. ಈ ವರ್ಷವೂ ಸಹ ಸರ್ಕಾರ ನಿರ್ಲಕ್ಷ್ಯ ಮಾಡಬಾರ್ದು. ಅತ್ಯಂತ ಏನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರಿ ಆ ರೀತಿಯಿಂದ ಆಚರಣೆ ಮಾಡಬೇಕು.
ಮತ್ತು ಅದರ ಜೊತೆಗೆ ಬೇಗ ಕರೆಯೋದ್ರಿಂದ ಎಲ್ಲ ಸಿದ್ಧತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಸರ್ಕಾರ ಇನ್ನೂವರೆಗೆ ಯಾವುದೇ ಸಿದ್ಧತೆಯಲ್ಲಿ ಇಲ್ಲ ಅಂತ ಹೇಳಿ ನಮಗೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಕಿತ್ತೂರು ನಾಡಿನ ಜನತೆಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ, ನೀವೆಲ್ಲ ಆದಷ್ಟು ಬೇಗ ಮೀಟಿಂಗ್ ಕರೆದು ಇದನ್ನು ತಯಾರು ಮಾಡಬೇಕು. ಕಿತ್ತೂರು ಉತ್ಸವನ ಮತ್ತೆ ತನ್ನ ವೈಭವ ರೀತಿಯಾಗಿ ಆಚರಣೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಯಾವತ್ತು ಕಿತ್ತೂರಿನ MK ಸುದ್ದಿವಾಹಿನಿ ಹಾಗೂ ದಲಿತ ವಾಹಿನಿಯ ಮುಖಂಡರಿಗೆ ನಮಸ್ಕಾರಗಳು. ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಪರವಾಗಿ ಈ ಏನೊಂದು ಕಿತ್ತೂರು ಉತ್ಸವ ನಡೆದ್ ಬಂದ ಇತಿಹಾಸದಾಗನ ಇಷ್ಟ ಚೆನ್ನಮ್ಮಾಜಿ ಉತ್ಸವ ವಿಳಂಬ ಪೂರ್ವಭಾವಿ ಸಭೆ ಕರೆಯೋದು ವಿಳಂಬ ಆದದ್ದು ಇದೇ ಮೊದಲನೇ ಸಲ ಅಂತ ಅನ್ಸೈತಿ. ಯಾಕೆ ಈ ರೀತಿ ಸರ್ಕಾರಗಳು ಜನಪ್ರತಿನಿಧಿಗಳು ಚೆನ್ನಮ್ಮಾಜಿ ಬಗ್ಗೆ ನಿರ್ಲಕ್ಷ್ಯ ಮಾಡತ್ತಾರ ಅನ್ನೋದು ನಮಗ ಬಹಳ ಒಂದು ಖೇದಕರ ಸಂಗತಿ ಆಗೈತಿ. ಚೆನ್ನಮ್ಮಾಜಿ ಆ ಬ್ರಿಟಿಷರಿಗೆ ಕಪ್ಪು ಕೊಟ್ಟು ಈ ಸಂಸ್ಥಾನ ಉಳಿಸಿಕೊಂಡಿದ್ರ ಬಹಳ ಗೌರವದಿಂದ ಇರ್ತಿರ್ಲೇನೋ ಅನ್ನುವಂತ ಪ್ರಶ್ನೆ ಬಂದೈತಿ. ಈಗ ಮೈಸೂರು ಸರ್ಕಾರದವರು ಕಪ್ಪು ಕೊಟ್ಟು ಇವತ್ತು ಆ ಗತವೈಭವನ ಮೈಸೂರು ದಸರಾ ಎಷ್ಟು ಅದ್ದೂರಿಯಾಗಿ ಆಚರಣೆ ಮಾಡತ್ತಾರೋ ಆ ರೀತಿ ಮೈಸೂರವ್ರಂಗ ನಮ್ ಕಿತ್ತೂರು ಚೆನ್ನಮ್ಮಾಜಿನೂ ಕೂಡ ಬ್ರಿಟಿಷರಿಗೆ ಕಪ್ಪು ಕೊಟ್ಟಿದ್ರ ಈ ಸಂಸ್ಥಾನ ಇನ್ನೂ ಸಾಕಷ್ಟು ಗತವೈಭವದಿಂದ ಮೆರೆಯುವಂತ ಕಾಲ ಇರ್ತಿತ್ತು. ಆದ್ರ ಈ ನಾಡಿನ ಮಣ್ಣಿಗಾಗಿ ನೆತ್ತರ ಸುರಿಸಿ ಹೋರಾಡಿದಂತ ವೀರ ಮಹಿಳೆಯ ಈ ಉತ್ಸವವನ್ನ ಇಷ್ಟೊಂದು ನಿರ್ಲಕ್ಷ್ಯ ಮಾಡುವಂತ ಏನೈತಿ ಬಹಳ ಖೇದಕರ ಸಂಗತಿ. ಇದೇನ ಇರ್ಲಿ, ಆದ್ರ ಈಗ ಕೇವಲ ಇನ್ನು 20 ದಿವಸ ಉಳಿದ ಕಿತ್ತೂರು ಉತ್ಸವ, ಕೇವಲ 20 ದಿವಸದೊಳಗ ಏನ್ ತಯಾರಿ ಮಾಡ್ಕೊಳಕ್ ಸಾಧ್ಯ ಐತಿ? ಇನ್ಮೇಲ ಒಂದ್ ಭಜನೆ ನಡೆಸದೆ ನಾ ಎಂಗೇಜ್ ಅದೇನ ಅನ್ನುವಂತ ಪರಿಸ್ಥಿತಿ ಕಲಾ ತಂಡಗಳು ಆಗ್ತಾವ. ಯಾವ ಕಲಾ ತಂಡಗಳು ಬರಾಕ್ ಅವಕಾಶಗಳಿಲ್ಲ, ಚಲೋ ಕಲಾವಿದ್ರು ಬರಾಕನು ಅವಕಾಶ ಇಲ್ಲ. ಇದನ್ನ ರಾಜಕಾರಣಿಗಳು ಒಂದ್ ಸೈಡ್ ಇರ್ಲಿ, ಇವತ್ ಜಿಲ್ಲಾ ಮಂತ್ರಿಗಳು ಇರ್ಬೋದು, ನಮ್ಮ ಸ್ಥಳೀಯ ಶಾಸಕರು ಇರ್ಬೋದು, ಅವ್ರೇನೋ ಒಂದ್ ರಾಜಕೀಯ ಇದ್ರೊಳಗ ಬಿಜಿ ಆಗಿದ್ರು ಕೂಡ, ಒತ್ತಡದಲ್ಲಿದ್ರು ಕೂಡ ಜಿಲ್ಲಾಧಿಕಾರಿಗಳನ್ನ ಅವ್ರ ಸರ್ಕಾರದ ಪ್ರತಿನಿಧಿ ಅವರಾದ್ರೂ ಕೂಡ ಇದನ್ನ ಪೂರ್ವಭಾವಿ ಸಭೆಯನ್ನ ಬಹಳ ಮುಂಚಿತವಾಗಿ ಕರೆದು ಇದನ್ನ ಹೆಂಗ್ ಮಾಡುದು ಏನ್ ಮಾಡ್ಬೇಕು ಅನ್ನೋದನ್ನ ಪಬ್ಲಿಕ್ ಸಾರ್ವಜನಿಕರ ಕರೆದ ವಿಚಾರಣೆ ಮಾಡಬಹುದಾಗಿತ್ತು. ಅವರು ಕೂಡ ಯಾಕ ಈ ಸರ್ಕಾರಿ ಚೆನ್ನಮ್ಮನ ಉತ್ಸವ ಅನ್ನೋದು ಅವ್ರಿಗೂ ಕೂಡ ನೆನಪೈತೇವಲ್ಲ ಅನ್ನುವಂತ ಸಂದೇಹ ಬರತೈತಿ ನಮಗ್. ಆದ್ರೆ ಈ ರೀತಿ ಮಾಡೋದ್ರಿಂದ ಈ ಚೆನ್ನಮ್ಮಾಜಿಗೆ ಒಂದು ದೊಡ್ಡ ಅವಮಾನ ಮಾಡಿದಂಗ ಆಕೈತಿ. ಆ ಕಾರಣಕ್ಕಾಗಿ ಈಗಾದ್ರೂ ಎಚ್ಚೆತ್ತುಕೊಂಡ ಸರ್ಕಾರದವ್ರು ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಜಿಲ್ಲಾ ಮಂತ್ರಿಗಳು ಇರ್ಬೋದು, ಈಗಲಾದ್ರೂ ಇದನ್ನ ತುರ್ತು ಒಂದು ಸಭೆ ಕರೆದು ಚೆನ್ನಮ್ಮಾಜಿ ಉತ್ಸವ ಪ್ರತಿ ಸಲ ಹೆಂಗ ಅದ್ದೂರಿಯಾಗಿ ನಡೀತೈತಿ ಆ ರೀತಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ಹೇಳಿ ನಾವು ಈ ಮೂಲಕ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದಿಂದ ಒತ್ತಾಯ ಮಾಡ್ತೇವೆ ಅವ್ರಿಗೆ. ನಾ ಹೇಳ್ಬೇಕಾದಂತ ಇಷ್ಟ ಹೇಳ್ತಾನು, ಈಗ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಂತ ವೀರ ಪ್ರಥಮ ಮಹಿಳೆ ಕಿತ್ತೂರು ಚೆನ್ನಮ್ಮಾಜಿ ಅವರು ರಾಜ್ಯ ಮಟ್ಟದಲ್ಲೆಲ್ಲ ದೇಶ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂತ ಚೆನ್ನಮ್ಮನ ಈ ಉತ್ಸವನ್ನ ಪೂರ್ವಭಾವಿ ಸಭೆಯನ್ನ ಬಹಳ ವಿಳಂಬ ಮಾಡಿದ್ದಾರೆ. ಅದಕ್ಕೆ ನಾವು ಮೊದಲನೇದಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಆಗ್ರಹ ಮಾಡ್ತೇವೆ, ಯಾಕೆ ಇಷ್ಟೊಂದು ಚೆನ್ನಮ್ಮಾಜಿ ಅವ್ರ ಬಗ್ಗೆ ತಾವು ವಿಳಂಬ ಮಾಡತ್ತೇರಿ? ತಾವು ನಿಜವಾಗಿಯೂ ಚೆನ್ನಮ್ಮಾಜಿ ಅವ್ರ ಮ್ಯಾಲ ಕಾಳಜಿ ಐತನಿಲ್ಲೋ? ಈ ಒಂದು ಉತ್ಸವ ಒಂದು ದೇಶ ವಿದೇಶಗಳಲ್ಲಿ ಅಲ್ಲಿ ನಮ್ಮ ರಾಜ್ಯ ಮಟ್ಟ ದೇಶ ಮಟ್ಟದೊಳಗ ಕಿತ್ತೂರು ಉತ್ಸವನ್ನ ಬಹಳ ಒಂದು ಆಸಕ್ತಿಯಿಂದ ಜನ ನೋಡ್ತಾ ಇದ್ದಾರೆ. ಆ ಪ್ರಕಾರವಾಗಿ ಕಿತ್ತೂರು ಏನು ಕೆಲಸ ಇನ್ನವರೆಗೆ ಆಗಿಲ್ಲ, ಇನ್ನ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿಲ್ಲ. ಅದಕ್ಕೆ ನಿಜವಾಗಿಯೂ ತಮಗೆ ಚೆನ್ನಮ್ಮಾಜಿ ಮಾಯಾಗ ಅವ್ರಿಗೆ ನಿಮಗೆ ಎಲ್ಲರಿಗೂ ಅಭಿಮಾನ ಇದ್ರ ತಕ್ಷಣ ಇವರ ಕಾರ್ಯಪ್ರವೃತ್ತ ಆದಂತ ವಿಳಂಬವನ್ನ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಖಂಡಿಸ್ತೇವೆ. ಇನ್ನು ಮುಂದೆ ಅವರು ನಮ್ಮ ಮಹಾತಾಯಿ ಚೆನ್ನಮ್ಮಾಜಿ ಅವರು ತಮ್ಗೆ ಏನಾದ್ರೂ ಗೌರವ ಕೊಡಬೇಕಂತ ತಮ್ಗೆ ಏನಾದ್ರು ಮನಸ್ಸಿನಾಗಿದ್ರ ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಒಂದು ಕಾರ್ಯಕ್ರಮ 23-24 ಕಾರ್ಯಕ್ರಮ ಉತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ಬೇಕು. ಇಲ್ಲ ಅಂತಂತಂದ್ರೆ ನಾ ಕಿತ್ತೂರು ಭಾಗದ ಸ್ವಾಭಿಮಾನಿ ರೈತರು, ಸ್ವಾಭಿಮಾನದ ಎಲ್ಲ ಕಾರ್ಯಕರ್ತರ ಜೊತೆ ಕೂಡಿಕಾಸ ನಾವೇ ಕಿತ್ತೂರು ಉತ್ಸವವನ್ನ ಮಾಡ್ಲಿಕ್ಕೆ ತಯಾರಾಗಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ.